ಸಂಡೂರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತುಗೆ ಹಿನ್ನಡೆ ಮುಂದುವರೆದಿದೆ. ಸಂಡೂರಿನಲ್ಲಿ 8,881 ಮತಗಳು ಅಂದ್ರೆ ಹೆಚ್ಚು ಕಮ್ಮಿ 1,500 ಮತಗಳ ಮುನ್ನಡೆ ಮತ್ತೆ ಅಡಿಷನಲ್ ಆಗಿ ಸೇರ್ಕೊಂಡಿದೆ ಅನ್ನಪೂರ್ಣ ಅವರ ಖಾತೆಗೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು 83,300 ಚಿಲ್ಲರೆ ಮತಗಳನ್ನ ಪಡೆದಿದ್ರೆ ಬಿಜೆಪಿ ಅಭ್ಯರ್ಥಿ ಹನುಮಂತು ಅವರು 74,487 ಮತಗಳನ್ನ ಪಡೆದಿದ್ದಾರೆ. ಇನ್ನು 3 ಸುತ್ತು ಮಾತ್ರ ಬಾಕಿ ಇರುವಂತದ್ದು. ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಇನ್ನು 3 ಸುತ್ತು ಮಾತ್ರ ಬಾಕಿ ಇರುವಂತದ್ದು. ಹತ್ತತ್ರ ಒಂದು 40-42 ಸಾವಿರ ವೋಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇರ್ಬೋದು ಅಂತ ಕಾಣ್ತದೆ. ಆ ನಿಟ್ಟಿನಲ್ಲಿ ಇದು 8,000 ಅಥವಾ 9,000 ಲೀಡ್ ಅನ್ನ ಮೀರಿ ಬಂಗಾರು ಹನುಮಂತು ಅವರು ಮತ್ತಷ್ಟು ಲೀಡ್ ತೆಗೆದುಕೊಳ್ಳುವಂತ ಚಾನ್ಸಸ್ ಈ ಹಂತದಲ್ಲಿ ಬಹಳ ಕಮ್ಮಿ ಇರುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು ಗೆಲುವಿನ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ನಾವು ಇದನ್ನ ವಿಶ್ಲೇಷಿಸಬಹುದು. ರಾಜ್ಯದಲ್ಲಿ ಟ್ರೆಂಡ್ ನೋಡ್ತಾ ಇದ್ದಾರೆ ಮಲ್ತೇಶ್. ಕರ್ನಾಟಕದಲ್ಲಿ ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ತುಂಬಾ ಇಂಪ್ಯಾಕ್ಟ್ ಫುಲ್ ಆಗಿ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ನ ನಾಯಕರನ್ನ ಅಥವಾ ಕಾಂಗ್ರೆಸ್ ಪಕ್ಷದ ಕ್ಯಾಂಪೇನ್ ಅನ್ನ ನೋಡ್ತಾ ಇದ್ದಾರೆ. ಇವನ್ ಸಂಡೂರ್ನಲ್ಲೂ 3 ದಿನ ಅವರಿದ್ರು. ಸಿದ್ದರಾಮಯ್ಯ ಅವರು 3 ದಿನ. ಒನ್ ಸೆಕೆಂಡ್ ಲೆಟ್ ಮೀ ಸ್ಪೀಕ್ ಸರ್. ನಾನು ಆಂಕರ್ ನನಗೆ ಮಾತಾಡೋಕೆ ಅವಕಾಶ ಕೊಡ್ತಾ ಪ್ಲೀಸ್ ಲೆಟ್ ಮೀ ಸ್ಪೀಕ್. ಈಗ ಎಸ್ ಆಫ್ ಕೋರ್ಸ್ ಐ ವಿಲ್ ಗಿವ್ ಯು ದ ಟೈಮ್. ಇಲ್ಲಿ ಎಲ್ಲ ನೋಡ್ತಾ ಇದ್ದಾರೆ, ಡೆವಲಪ್ಮೆಂಟ್ಗಳನ್ನ ನೋಡ್ತಾರೆ. ಸಂಡೂರಲ್ಲಿ 3 ದಿನ ಇದ್ದಿದ್ದು ಕೂಡ ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಆಗಿದೆ. ಇಲ್ಲ ಅಂದ್ರೆ ಅಲ್ಲಿ ಬಿಜೆಪಿ ಮಾಡುವಂಥ ಪ್ರಚಾರ ಬಹುಶಃ ರೆಡ್ಡಿ ಅವರು ವಾಪಸ್ ಎಲ್ಲವೂ ಕೂಡ ಸಂಡೂರಿನಲ್ಲಿ ಪ್ರಚಾರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಬಹುಶಃ ಈ ಒಂದು ಉಪಚುನಾವಣೆಯಲ್ಲಿ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡಿದ್ದು ಚನ್ನಪಟ್ಟಣ ಬಗ್ಗೆ. ಚನ್ನಪಟ್ಟಣದಲ್ಲಿ ಗೆಲ್ತಾರ ಏನಾಗುತ್ತೆ ಅಂತ ಕುತೂಹಲ. ಬಹುಶಃ ನಾವಿಲ್ಲಿ ನೋಡಬೇಕಾಗಿರುವಂಥ ಶಿಗ್ಗಾವಿ ಬಗ್ಗೆ. ಶಿಗ್ಗಾವಿಲಿ ಒಂದು ಹಂತದಲ್ಲಿ ಬಹುತೇಕ ಬಿಜೆಪಿ ಗೆದ್ದೇ ಬಿಡ್ತೇನೋ ಅಂತ ಎಲ್ಲರೂ ರಿಟರ್ನ್ ಆಫ್ ಮಾಡಿದ್ರು. ನಾವು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಫ್ ದ ರೆಕಾರ್ಡ್ ಇವನ್ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಅಲ್ಲಿನ ಕ್ಯಾಸ್ಟ್ ಕಾಂಬಿನೇಷನ್ಸ್ ಇರ್ಬೋದು, ಅಲ್ಲಿನ ಜಾತಿ ಸಮೀಕರಣ, ಪ್ರಮುಖವಾಗಿ ದಲಿತರು ಓಟ್ ಇರ್ಬೋದು, ಇವನ್ ಪಂಚಮಸಾಲಿ ವೋಟಿಂಗ್ ಟ್ರೆಂಡ್ ಇರ್ಬೋದು, ಹಾಗೆ ಮುಸ್ಲಿಂ ವೋಟ್ಗಳಿರ್ಬೋದು, ಎಲ್ಲವೂ ಕೂಡ ಸಮೀಕರಣ ಮಾಡಿದಾಗ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅಂತ ಅವ್ರು ಬರೆದಿಟ್ಟಿದ್ರು. ಇಟ್ ವಾಸ್ ಹ್ಯಾಪನ್ ಇನ್ ಸಂಡೂರ್. ಅಂದ್ರೆ ಅವರಿಗೆ ಸಮೀಕರಣದ ವಿಚಾರ ಅಲ್ಲ. ಅಫ್ಕೋರ್ಸ್ ಲಾಸ್ಟಲ್ಲಿ ಇದಾಗತ್ತಾ, ಹೆಲ್ಪ್ ಆಗತ್ತಾ, ಯಾವ ಥರ ವೋಟಿಂಗ್ ಆಗುತ್ತೆ, ಬಟ್ ತಂತ್ರಗಾರಿಕೆ ಮಾಡುವಲ್ಲಿ ಅವರು ಆ ಮಟ್ಟದಲ್ಲಿ ಯಶಸ್ವಿ ಆಗಿದ್ದಾರೆ. ಅದು ಒಂದು ಪಾಯಿಂಟ್. ಅಟ್ ದ ಸೇಮ್ ಟೈಮ್ ಬಿಜೆಪಿ ಬಗ್ಗೆ ಹೇಳೋದಾದ್ರೆ ಬಿಜೆಪಿ ಬಗ್ಗೆ ಹೇಳೋದಾದ್ರೆ ಮೋಹನ್, ಬಹುಶಃ ಬೊಮ್ಮಾಯಿ ಆರ್ಗನೈಸೇಷನ್ ವರ್ಸಸ್ ಬಿಜೆಪಿ ಆರ್ಗನೈಸೇಷನ್ಸ್ ಆಗುತ್ತಾ ಅಂತಲ್ಲ. ಯಾಕಂದ್ರೆ ಬೊಮ್ಮಾಯಿ ಅವ್ರು ಮಾಡಿದಂಥ ಸಂದರ್ಭದಲ್ಲಿ ನನಗೆ ಗೊತ್ತು, ನಾನು ಹೇಗೆ ಮಾಡಬೇಕು ಅಂತ ಅವ್ರದ್ದೇ ಆದಂಥ ನೆಟ್ವರ್ಕಿಂಗ್ ಸಹಜವಾಗಿ ಇರುತ್ತೆ. ಅವರು 4-5 ಬಾರಿ ಗೆದ್ದವರು, ಆ ಕ್ಷೇತ್ರದಲ್ಲಿ ಗೊತ್ತಿರುತ್ತೆ. ಇದ್ರ ಜೊತೆಗೆ ಬಿಜೆಪಿ ಆರ್ಗನೈಸೇಷನ್ಸ್ ಇದ್ರೂ ಕೂಡ ತುಂಬಾ ಸಪೋರ್ಟಿವ್ ಆಕ್ಟಿವ್ ಮಾತ್ರ ಇತ್ತು. ಎಲ್ಲ ಒಂದು ಕಡೆಗೆ ಆ ಒಂದು ಲ್ಯಾಕುನ ಕಾಣಿಸ್ತಾ ಇತ್ತು ನನಗೆ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಉಪಚುನಾವಣೆ ಅಂತ ಬಂದಾಗ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಇನ್ಚಾರ್ಜ್ ಅಂತ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಆಯ್ತಲ್ಲ. ಅದು ಯಾವುದೇ ಪಕ್ಷ ಆಗಲಿ, ನಮ್ಮಲ್ಲೂ ಅಷ್ಟೇನೆ ಆ ರೀತಿಯಾಗಿ ಅಲ್ಲಿ ನಿಮಗೆ ಅವ್ರು ಕಾಣಿಸಿರ್ಬೋದು, ಬಿಕಾಸ್ ಇಸ್ ಓನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ಬೇರೆ ಏನೋ ಸಮಸ್ಯೆಗಳೇನು ಇರಲಿಲ್ಲ ಅಲ್ಲಿ, ಆಯ್ತಲ್ಲ. ನಾನು ಈಗಲೂ ಅದನ್ನೇ ಹೇಳಿದ್ನಲ್ಲ, ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ, ಇನ್ನೂ ಇದೆ, ಇಲ್ಲಿಗೆ ಮುಗಿದಿಲ್ಲ ಇದು. ಹೇಳದ್ನಲ್ಲ, ಅದ್ ನೋಡಿ, ಅದು ಈ ಕಡೆ 3 ಆ ಕಡೆ 0 ಆಗುತ್ತೆ. ಇಷ್ಟು ಬೇಗ ಮುಗಿಯಲ್ಲ ಅದು, ಇನ್ನು 6-7 ಸುತ್ತು ಬಾಕಿ ಇದೆ ಅದು, ಆಯ್ತಲ್ಲ. ಇವ್ರಿಗೆ ಹೆಂಗಿ ಅಲ್ಲ ನೋಡಿ, ಆ ಮಹಾರಾಷ್ಟ್ರ ನೋಡಿ 52 ಬರೀ 20 ಅಷ್ಟೇ ಕಾಂಗ್ರೆಸ್, 288 ಬರೀ 20.